ಪ್ರಕಾಶ್ ಕಿಡ್ನಾಪ್ ಕೇಸ್ನ ಆರೋಪಿಗೆ ಗುಂಡೇಟು. ರೌಡಿ ಶೀಟರ್ ರೋಹಿತ್ ಕಾಲಿಗೆ ಗುಂಡೇಟು ಬಿದ್ದಿರುವಂತದ್ದು. ಇಂದಿರಾನಗರ ಪೊಲೀಸರಿಂದ ಫೈರಿಂಗ್ ಅನ್ನ ಮಾಡಲಾಗಿದೆ. ವರ್ತೂರು ಪ್ರಕಾಶ್ ಕಿಡ್ನಾಪ್ ಕೇಸ್ನ ಆರೋಪಿಗೆ ಗುಂಡೇಟು ಬಿದ್ದಿರುವಂತದ್ದು. ರೌಡಿ ಶೀಟರ್ ರೋಹಿತ್ ಕಾಲಿಗೆ ಗುಂಡೇಟು ಬಿದ್ದಿದೆ. ಇಂದಿರಾನಗರ ಪೊಲೀಸರು ಫೈರಿಂಗ್ ಅನ್ನ ಮಾಡಿದ್ದಾರೆ. ಆರೋಪಿ ಬಂಧನದ ಸಂದರ್ಭದಲ್ಲಿ ಪೊಲೀಸರ ಮೇಲೇನೆ ಹಲ್ಲೆಗೆ ಯತ್ನವನ್ನ ಮಾಡಿದಂತೆ ಅವನು. ಇಂದಿರಾನಗರ PSI ಅಮರೇಶ್ನಿಂದ ಗುಂಡೇಟು. ಲೋಹಿತ್ ಬನ್ನೇರುಘಟ್ಟ ಠಾಣೆಯ ರೌಡಿ ಶೀಟರ್ ಆಗಿದ್ದ. ರೋಹಿತ್ ವಿರುದ್ಧ ಕಳ್ಳತನ, ಕೊಲೆ, ಹಲ್ಲೆ, ಅಪಹರಣ ಕೇಸ್ ದಾಖಲಾಗಿತ್ತು. ಒಟ್ಟು 17 ಪ್ರಕರಣಗಳಲ್ಲಿ ಬೇಕಾಗಿದ್ದಂತ ಆರೋಪಿ ಇವನು. ರೋಹಿತ್ ಮೊದಲು ಶರಣಾಗುವಂತೆ ಸೂಚಿಸ್ತಾರೆ ಇನ್ಸ್ಪೆಕ್ಟರ್ ಹರೀಶ್. ಈ ಸಂದರ್ಭದಲ್ಲಿ ಆತ ಮತ್ತೆ ಹಲ್ಲೆಯನ್ನ ಮಾಡಲಿಕ್ಕೆ ಮುಂದಾಗಿದ್ದಾನೆ. ಬಂಧನಕ್ಕೆ ಹೋಗಿದ್ದಂತ ಸಂದರ್ಭದಲ್ಲಿ ಕಾನ್ಸ್ಟೇಬಲ್ ಮೇಲೆ ಮಚ್ಚಿನಿಂದ ಹಲ್ಲೆಯನ್ನ ಮಾಡಿರುವಂಥದ್ದು. ಸೊ ಹೀಗಾಗಿ ಆತ್ಮರಕ್ಷಣೆಗಾಗಿ ಗುಂಡನ್ನ ಹಾರಿಸಿ ಬಂಧಿಸಿದ್ದಾರೆ ಪೊಲೀಸರು. ಇಂದಿರಾನಗರ PSI ಅಮರೇಶ್ರಿಂದ ಗುಂಡನ್ನ ಹಾರಿಸಲಾಗಿರುವಂಥದ್ದು. ನಂತರ ಆತನನ್ನ ಬಂಧಿಸಲಾಗಿದೆ. ನಿಮಗೆ ತೋರಿಸ್ತಾ ಇದ್ದೀವಿ ದೃಶ್ಯಾವಳಿಯನ್ನ ಕೂಡ. PSI ಅಮರೇಶ್ ಅವರು ಗುಂಡೇಟನ್ನ ಹೊಡೆದಂಥವ್ರು. ರೌಡಿ ಶೀಟರ್ ರೋಹಿತ್ನ ಫೋಟೋವನ್ನ ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಮತ್ತೊಂದು ಕಡೆ ಇನ್ಸ್ಪೆಕ್ಟರ್ ಹರೀಶ್ ಫಸ್ಟ್ ಮನವಿಯನ್ನು ಮಾಡ್ಕೊಳ್ತಾರೆ, ಬಾ ಬಂಧನ ಆಗುವಂತ. ಆದರೆ ಆತ ಬಂದಿಲ್ಲ. ಈ ಟೈಮ್ನಲ್ಲಿ ಮಚ್ಚಿನಿಂದ ಹಲ್ಲೆ ಮಾಡ್ಲಿಕ್ಕೆ ಹೋಗಿದ್ದಾನೆ. ಆ ಟೈಮ್ನಲ್ಲಿ PSI ಗುಂಡನ್ನ ಹಾರಿಸಿದ್ದಾರೆ.